ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ನನ್ನ ತಂದೆ ನಾನು ಚಿಕ್ಕವಳಾಗಿದ್ದಾಗಿಂದ ಯಾವಾಗಲೂ ಒಂದು ಮಾತನ್ನು ಹೇಳೋರು, ಮಗಳೇ ವಿದ್ಯಾಭ್ಯಾಸ ಅನ್ನುವಂಥ ತುಂಬ ಮುಖ್ಯ. ವಿದ್ಯಾಭ್ಯಾಸ ಅಂತ ಹೇಳಿದ್ರೆ ಬರೀ ಪುಸ್ತಕದ ಬದನೆಕಾಯಿ ಅಷ್ಟೇ ಅಲ್ಲ, ಸೈನ್ಸು ಮ್ಯಾಥ್ಸು ಇವಿಷ್ಟು ಓದ್ಕೊಂಡ್ರಷ್ಟೇ ವಿದ್ಯಾವಂತರಾಗೋದಿಲ್ಲ. ಪುಸ್ತಕದಲ್ಲಿರೋದ್ರ ಜೊತೆಗೆ ಜನರಲ್ ನಾಲೆಜ್ ಅನ್ನುವಂಥದ್ದು ಕೂಡ ಇರಬೇಕು, ಅದ್ರ ಜೊತೆಗೆ ಎಲ್ಲವೂ ಗೊತ್ತಿರಬೇಕು, ಸಂಸ್ಕಾರವನ್ನ ಕೂಡ ಬೆಳೆಸ್ಕೊಳ್ಬೇಕು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ನನಗೆ ರಾಹುಲ್ ಗಾಂಧಿಯನ್ನ ನೋಡಿದಾಗ ಯಾವಾಗಲೂ ಅಯ್ಯೋ ಪಾಪ ಅಂತ ಅನ್ಸೋದು. ಆ ರೀತಿ ಬುದ್ಧಿ ಹೇಳಿ ಮಾರ್ಗದರ್ಶನವನ್ನ ಮಾಡೋರು ಪಾಪ ಚಿಕ್ಕವರಾಗಿದ್ದಾಗ ಯಾರೂ ಇರಲಿಲ್ವೇನೋ ಅಂತ ಅನ್ಸುತ್ತೆ. ಹಾಗಾಗಿ ಈ ಬಾಲಕ ಬುದ್ಧಿಯ ರಾಹುಲ್ ಗಾಂಧಿಯಿಂದ ಅಂಥದ್ದನ್ನ ನಾವು ಹೇಗೆ ತಾನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ? ಬಾಲ್ಯದಲ್ಲಿ ಸರಿಯಾದ ವಿದ್ಯಾಭ್ಯಾಸ ಸಿಕ್ಕಿದಿದ್ರೆ ಹೀಗೆಲ್ಲ ಆಗ್ತಾನೇ ಇರ್ತಿರ್ಲಿಲ್ಲ. हजारों साल पहले एक युवा 6-7 साल का युवा हर रोज सुबह उठ के 4 बजे उठ के जैसे ही एकलव्य का जैसे द्रोणाचार्य जी ने एकलव्य का अंगूठा काटा, वैसे ही आप हिंदुस्तान के युवाओं का तपस्या का मतलब शरीर में गर्मी पैदा करना, समझिए। हाँ, तब का ये मतलब है, तपस्या का ये मतलब है। ರಾಹುಲ್ ಗಾಂಧಿನೇ ಸಾಟಿ. ಈ ಜಗತ್ತಲ್ಲಿ ಅವರನ್ನ ಮೀರಿಸೋದಕ್ಕೆ ಯಾರಿಂದ ಕೂಡ ಸಾಧ್ಯ ಅಂತೂ ಇಲ್ಲ ಬಿಡಿ. ಖಂಡಿತ ಇದು ಅವರ ತಪ್ಪಂತೂ ಅಲ್ಲ. ಇದು ರಾಹುಲ್ ಗಾಂಧಿ ಅವರ ಮುತ್ತಜ್ಜ ನೆಹರು ಇದ್ದಾರಲ್ವಾ, ಅವರ ತಪ್ಪು. ಜವಾಹರ್ಲಾಲ್ ನೆಹರು ಶಿಕ್ಷಣ ಕ್ಷೇತ್ರವನ್ನ ಕಮ್ಯುನಿಸ್ಟರ ಕೈಗೆ ಕೊಟ್ಟು ಮೊದಲ 3 ಬಾರಿ ಕೂಡ ಮುಸಲ್ಮಾನರನ್ನೇ ಶಿಕ್ಷಣ ಸಚಿವರನ್ನಾಗಿ ಮಾಡಿದ್ರಲ್ವಾ, ಅದು ರಾಹುಲ್ ಗಾಂಧಿ ತಪ್ಪಲ್ಲ, ನೆಹರು ಅವರ ತಪ್ಪು. ಇಂತಹ ಬಾಲಕ ಬುದ್ಧಿಯ ರಾಹುಲ್ ಗಾಂಧಿ ಈಗ ಒಂದು ಹೊಸ ಖ್ಯಾತಿಯನ್ನ ಶುರು ಮಾಡಿಕೊಂಡಿದ್ದಾರೆ. ಏನು? ಒಂದು ಬಾರಿ ನೀವೇ ಕೇಳಿಸ್ಕೊಳ್ಳಿ. संगठन का नाम आरएसएस है। भाइयों बहनों, सच्चाई है कि अगर हमारा शिक्षा का सिस्टम उनके हाथों में चला गया, जो आस्ते आस्ते जा रहा है, तो ये देश बर्बाद हो जाएगा। इस देश में किसी को रोजगार नहीं मिलेगा और ये देश खत्म हो जाएगा। तो मुझे बहुत खुशी है कि सारे के सारे स्टूडेंट ऑर्गेनाइजेशन आज यहाँ है, क्योंकि आपकी जिम्मेदारी बनती है कि देश के स्टूडेंट्स को बताया जाए कि आज हिंदुस्तान की यूनिवर्सिटीज के सारे वाइस चांसलर आरएसएस नॉमिनेटेड है और आने वाले समय में स्टेट यूनिवर्सिटीज के वाइस चांसलर आरएसएस के नॉमिनेशन से बनेंगे। ಓಹೋ, ಹೀಗ ವಿಚಾರ. ಭಾರತದ ಶಿಕ್ಷಣ ವ್ಯವಸ್ಥೆಯ ಮೇಲೆ ಆರ್ಎಸ್ಎಸ್ ಸಂಪೂರ್ಣ ಹಿಡಿತವನ್ನ ಸಾಧಿಸಿದ್ರೆ ಯಾರಿಗೂ ಉದ್ಯೋಗ ಸಿಗದೆ ದೇಶವೇ ನಾಶ ಆಗಿಬಿಡುತ್ತಂತೆ. ಇಂಡಿಯಾ ಕೂಟದ ಅಂಗಸಂಸ್ಥೆಯಾದಂತಹ ವಿದ್ಯಾರ್ಥಿಗಳ ಸಂಘಟನೆ ಜಂತರ್ ಮಂತರ್ನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಆ ಕಾರ್ಯಕ್ರಮದಲ್ಲಿ ನಿಂತ್ಕೊಂಡು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ವಿರೋಧಿಸಿ ಆ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಈ ಮಾತನ್ನ ಹೇಳ್ತಾರೆ. ಅದರ ಜೊತೆಗೆ ರಾಜ್ಯಗಳಲ್ಲಿರುವಂತಹ ವಿಶ್ವವಿದ್ಯಾಲಯಗಳ ಕುಲಪತಿಗಳನ್ನ ಸಂಘವೇ ಆಯ್ಕೆ ಮಾಡುವಂಥದ್ದು, ಅಂದ್ರೆ ಆರ್ಎಸ್ಎಸ್ ಆಯ್ಕೆ ಮಾಡುವಂಥದ್ದು. ಹಾಗಾಗಿನೇ ಸ್ಟಾಲಿನ್ ಸರ್ಕಾರ ಅದಕ್ಕೆ ಅವಕಾಶವನ್ನ ಕೊಡ್ತಿಲ್ಲ ಅನ್ನುವಂತಹ ಮಾತನ್ನು ಕೂಡ ಹೇಳುತ್ತಾರೆ. ರಾಹುಲ್ ಗಾಂಧಿ ಅವರೇ, ಕುಲಪತಿಗಳನ್ನ ಸರ್ಕಾರ ಆಯ್ಕೆ ಮಾಡ್ತಾ ಇರುವಂಥದ್ದು ಅವರ ಅರ್ಹತೆಯ ಮೇರೆಗೆ. ಒಂದಷ್ಟು ಸೋಕಾಲ್ಡ್ ಸಿದ್ಧಾಂತಗಳನ್ನ ಇಟ್ಕೊಂಡು ಆಯ್ಕೆ ಮಾಡ್ತಾ ಇದ್ದಂಥವ್ರು ಯಾರು ಅನ್ನುವಂಥದ್ದನ್ನ ನಿಮ್ಮ ತಾಯಿ ಬಳಿ ಹೋಗಿ ಒಂದು ಬಾರಿ ಕೇಳಿ ನೋಡಿ. ಸ್ವಾತಂತ್ರ್ಯ ಸಿಕ್ಕ ನಂತರ ಈ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆ ಅನ್ನುವಂಥದ್ದನ್ನ ಮುಸಲ್ಮಾನರ ಕೈಗೆ ಇಟ್ಟು ಇಡೀ ಶಿಕ್ಷಣ ವ್ಯವಸ್ಥೆಯನ್ನ ಕೂಲಗೆಡಿಸಿದ್ದು ನಿಮ್ಮ ಮುತ್ತಜ್ಜನೇ ಹೊರತು ಆರ್ಎಸ್ಎಸ್ ಅಲ್ಲ. ಅಂಡ್ ಅದರ ಎಫೆಕ್ಟೇ ಇವತ್ತು ನೀವು ಹೀಗೆ ಬಾಲಕ ಬುದ್ಧಿಯ ಬಾಲಕ ಆಗಿರುವಂಥದ್ದು. ಆಲೂಗಡ್ಡೆಯಿಂದ ಚಿನ್ನವನ್ನ ತೆಗೆಯುವಂತಹ ಪಾಠವನ್ನು ಮಾಡುವಂತಹ ನಿಮ್ಮಿಂದ ನಮ್ಮ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ನಾವು ಹೇಳಿಸ್ಕೊಳ್ಬೇಕಾ? ಅದನ್ನ ನಾವು ಕೇಳಿಸ್ಕೊಳ್ಬೇಕಾ ರಾಹುಲ್ ಗಾಂಧಿ ಅವರೇ? ವೀಕ್ಷಕರೇ,
ಎಂತಹ ದುರಂತ ನೋಡಿ. ಶಿಕ್ಷಣ ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇರುವಂತಹ ಇದೇ ರಾಹುಲ್ ಗಾಂಧಿಯ ತಂದೆ ಎಷ್ಟು ಬುದ್ಧಿವಂತರಾಗಿದ್ರ ಅನ್ನುವಂಥದ್ದು ಮೊನ್ನೆಷ್ಟೇ ಇಡೀ ದೇಶಕ್ಕೆ ಗೊತ್ತಾಗಿದೆ. ಸ್ವತಃ ಕಾಂಗ್ರೆಸ್ನ ಮಣಿಶಂಕರ್ ಅಯ್ಯರ್ ಅವರು ರಾಜೀವ್ ಗಾಂಧಿ ಪಾಸ್ ಆಗೋದಕ್ಕೆ ವಿದೇಶದಲ್ಲಿ ಎಷ್ಟೆಲ್ಲಾ ಪರದಾಡಿದ್ರ ಅನ್ನುವಂಥದ್ದನ್ನ ಹೇಳ್ತಾರೆ. ಇಂತಹ ರಾಜೀವ್ ಗಾಂಧಿ ಅವರ ಪುತ್ರ ರಾಹುಲ್ ವಿನ್ಸಿ ಇವತ್ತು ಭಾರತದ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮಿಸ್ಟರ್ ರಾಹುಲ್ ಗಾಂಧಿ ಅವರೇ, ಈ ದೇಶದ ಶಿಕ್ಷಣ ವ್ಯವಸ್ಥೆ ಹೇಗಿರಬೇಕಿತ್ತು ಅಂತ ನೀವು ಹೊಸದಾಗಿ ಹೇಳ್ಕೊಡುವಂತ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಇಲ್ಲಿ ರಾಕೆಟ್ ಸ್ಯಾಟಲೈಟ್ಗಳ ಇಲ್ಲದ ಕಾಲದಲ್ಲೂ ಕೂಡ ಗ್ರಹಗಳ ಚಲನೆಯನ್ನ ಕಂಡುಹಿಡಿದಂತಹ ದೇಶ ನಮ್ಮದು. ರೋಗಗಳಿಗೆ ಆಯುರ್ವೇದ ಔಷಧಿಯನ್ನ ಕಂಡುಹಿಡಿದಂತಹ ದೇಶ ನಮ್ಮದು. ನಳಂದ ವಿಶ್ವವಿದ್ಯಾಲಯದ ಆ ಶ್ರೀಮಂತಿಕೆಯನ್ನ ಕಂಡು ಸಹಿಸಿಕೊಳ್ಳೋದಕ್ಕಾಗದೆ ಹೊಟ್ಟೆ ಕಿಚ್ಚಿನಿಂದ ಭಕ್ತಿಯಾರ್ ಖಿಲ್ಜಿ ಬೆಂಕಿ ಹಾಕದ್ನಲ್ಲ, ಅವತ್ತು ಅದೆಷ್ಟೋ ದಿನಗಳ ಕಾಲ ಲಕ್ಷಾಂತರ ಪುಸ್ತಕಗಳು ಹೊತ್ತಿ ಉರಿದುವಲ್ಲ, ಅದೇ ಹೇಳುತ್ತೆ ನಮ್ಮ ಶಿಕ್ಷಣ ವ್ಯವಸ್ಥೆ ಎಂತಹದ್ದು, ನಮ್ಮ ಶಿಕ್ಷಣ ವ್ಯವಸ್ಥೆ ಎಷ್ಟು ಶ್ರೀಮಂತವಾಗಿತ್ತು ಅಂತ. ಗುರುವನ್ನ ದೇವರ ಹಾಗೆ ಕಾಣಬೇಕು ಅನ್ನುವಂಥದ್ದನ್ನ ಹೇಳಿಕೊಡುವಂತಹ ಸನಾತನ ಧರ್ಮಕ್ಕೆ, RSSಗೆ ನೀವು ಶಿಕ್ಷಣದ ಬಗ್ಗೆ ಹೇಳಿಕೊಡ್ತೀರಾ? ಆ ಪಾಠವನ್ನ ನೀವು ಮಾಡ್ತೀರಾ ರಾಹುಲ್ ಗಾಂಧಿ ಅವರೇ? ಸ್ವಾತಂತ್ರ್ಯ ಸಿಕ್ಕ ನಂತರ 3 ಬಾರಿ ಕೂಡ ಮುಸ್ಲಿಂ ಶಿಕ್ಷಣ ಮಂತ್ರಿಗಳನ್ನ ಆಯ್ಕೆ ಮಾಡಿ ಅದಕ್ಕಾಗಿನೇ ರಾಧಾಕೃಷ್ಣನ್ ಅವರನ್ನ ರಷ್ಯಾದ ರಾಯಭಾರಿಯನ್ನಾಗಿ ಮಾಡಿ ಹೊರ ಕಳಿಸಿದ್ದು ಇತಿಹಾಸಕಾರರಾದಂತಹ RK ಮುಖರ್ಜಿ, RC ದತ್ತ ಇವರನ್ನ ಹೊರಗೆ ಇಟ್ಟಿತ್ತು. ಇದೆಲ್ಲ ಯಾರಿಗೂ ಗೊತ್ತೇ ಇಲ್ಲ ಅಂತ ಅಂದ್ಕೊಂಡ್ರ? ಗೊತ್ತಿಲ್ಲದೆ ಇರುವಂತಹ ವಿಚಾರ ನೀವುಗಳೆಲ್ಲವೂ. ನಿಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದ ಕೂಡ ಇದೇ ರೀತಿ ರಾಷ್ಟ್ರೀಯತೆಯನ್ನ ವಿರೋಧಿಸ್ಕೊಂಡು ಬಂದಿರುವಂತಹ ನಿಮ್ಮ ಉಪದೇಶ ನಮಗೆ ಬೇಕಾಗಿಲ್ಲ. ಅಂಡ್ ನಿಮ್ಮ ಉಪದೇಶವನ್ನ ಅಲ್ಲಿ ಕೂತ್ಕೊಂಡು ಕೇಳ್ತಾ ಇರುವಂತಹ ಆ ಯುವಕರನ್ನ ನೆನೆಸ್ಕೊಂಡ್ರೆ ನನಗೆ ಅಯ್ಯೋ ಪಾಪ ಅನ್ಸುತ್ತೆ. ಅವರು ಉದ್ಧಾರ ಆದ ಹಾಗೆ ಅಲ್ವಾ? ನೀವೇನಂತೀರಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.